ಮಾಡಿದೆ ಅಂತ ಅದ್ರ ಬಗ್ಗೆ ಕೆಲವು ಮಾತುಗಳು ಕೇಳ್ಬರ್ತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಚೇಂಜ್ ಆಗ್ತಾರೆ ಕ್ಷೇತ್ರದಲ್ಲಿ. ಈ ಬಗ್ಗೆ ನೀವು ನಂದು ಕೋರ್ಟ್ ಅಲ್ಲಿ ಏನಾಗಿದೆ ಅಂತ ಆರ್ಡರ್ ಕಾಪಿ ನೋಡಿದ್ದೀರಿ ಯಾರಾದ್ರೂ ನೀವು? ಗಮನಿಸಿಲ್ಲ. ಜನಗಳು ಹೇಳೋದು ಜನಗಳು ಹೇಳೋದು ಬಿಡಿ, ಅದೆಲ್ಲ ಊಹಾಪೋಹಗಳು ಬೇಡ ನಮಗೆ. ಜನಗಳು ಹೇಳೋದು ನಾನು ಹೇಳ್ತೀನಿ ಕೇಳಿ. ಜನಗಳು ಹೇಳೋದು ಕೋರ್ಟ್ ಅಲ್ಲಿ ಆಗಿರೋದು ಏನಂದ್ರೆ, ಮೊದಲು ನಂದು ಒಂದು ಕೇಸ್ ಆಗುತ್ತೆ ನನ್ನ ಮೇಲೆ. ಕೇಸ್ ಮೊದಲು ಯಾವಾಗ 2018ರಲ್ಲಿ ಒಂದು ಕೇಸ್ ಮಾಡ್ತಾರೆ ನನ್ನ ಮೇಲೆ. 2018ರಲ್ಲಿ ಅದು ಕೇಸ್ ಮೇಲೆ ಸ್ಟೇ ತಗೊಂಡಿದ್ದೆ, ಅದನ್ನ ನಡೀತಿ ಇವಾಗ. ಅದನ್ನೇನ್ ಮಾಡಿದ್ದಾರೆ, ನೀವು ಕೇಸನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಸ್ಕ್ವಾಶ್ಗೆ ಹಾಕೊಂಡಿದ್ದೆ, ಸ್ಕ್ವಾಶ್ ಮಾಡಕ್ಕಾಗಲ್ಲ, ಇದು ಎನ್ಕ್ವೈರಿ ಆಗ್ಲಿ ಇದು ಅಂತ ಹೇಳಿದ್ದಾರೆ. ಸರಿ, ಎನ್ಕ್ವೈರಿ ಆದ್ರೆ ನಾನು ಹೋಗ್ತೀನಿ, ಅವ್ರು ಎನ್ಕ್ವೈರಿಗೆ ನನ್ನ ಕರೆದ್ರೆ ನಾನು ಕೋಆಪರೇಟ್ ಮಾಡ್ತೀನಿ. ಏನ್ ಕೇಳಿದ್ರೆ ಅದು ಮಾಹಿತಿ ಕೊಡ್ತೀನಿ, ಕೋಆಪರೇಟ್ ಮಾಡ್ತೀನಿ ನಾನು. ಇವಾಗ ನಾನು ಅದ್ರ ಮೇಲೆ ಕೋರ್ಟ್ಗೆ ಹೋಗಿರೋದು ನಿಜ, ಸುಪ್ರೀಂ ಕೋರ್ಟ್ಗೆ ಹೋಗಿರೋದು ನಿಜ. ಇಷ್ಟು ದಿವಸ ಡೆಲ್ಲಿಲೇ ಇದ್ದೆ, ಕೋರ್ಟ್ ವಿಚಾರದಲ್ಲೇ ಇದ್ದೆ, ನೋಡ್ಕೊಂಡು ಬಂದೆ. ಅಲ್ಲಿಂದ ಕೋರ್ಟ್ ವೆಕೇಶನ್ಸ್ ಇದೆ, ಅದು ಕೋರ್ಟಲ್ಲಿ ಏನಾಗುತ್ತೆ ಆಗುತ್ತೆ. ಅದು ಇಲ್ಲಿ ಊಹಾಪೋಹಗಳು ಅವ್ರವ್ರು ಏನೇನೋ ಮಾಡ್ತು. ಎನ್ಕ್ವೈರಿ ನನ್ನ ಕರೆದ್ರೆ ನಾನು ಹೋಗ್ತೀನಪ್ಪ, ಹೋಗ್ಬಿಟ್ಟು ಅವ್ರಿಗೆ ಏನು ಮಾಹಿತಿ ಕೇಳ್ತಾರೆ, ನನ್ನನ್ನು ಅವ್ರು ಎನ್ಕ್ವೈರಿ ಕರೆದಾಗ ನನ್ನನ್ನು ಏನು ಅಂತ ಅದನ್ನ ಮಾಡ್ತೀನಿ, ನಾನು ಕೊಡ್ತೀನಿ, ಅವ್ರು ಕೋಆಪರೇಟ್ ಮಾಡ್ತೀನಿ, ನಾನು ಹೋಗಿ ಎನ್ಕ್ವೈರಿಗೆ ಹೋಗ್ತೀನಿ. ನಾನು ಎನ್ಕ್ವೈರಿ ಮಾಡಲಿ, ತಪ್ಪೇನಿದೆ ಎನ್ಕ್ವೈರಿ ಮಾಡೋದು. ಒಂದು ಹೇಳ್ತೀನಿ ನೋಡಿ ಸರ್, ನೀವೆಲ್ಲ ಪತ್ರಕರ್ತರಿದ್ದೀರಾ, ನಿಮಗೂ ಗೊತ್ತಿರುವಂಥ ವಿಚಾರನೇ. 2010 ಇದು ಹಿಂಗೇ ನಡ್ಕೊಂಡು ಬರ್ತಾ ಇದೆ. 2013 ಕೊತ್ತೂರು ಮಂದಿ ನಾಳೆ ಹೋಗ್ಬಿಡ್ತದೆ, ನಾಳಿದ್ದು ಹೋಗ್ಬಿಡ್ತದೆ, ಇದಾಗ್ಬಿಡ್ತದೆ. ಪಾಪ ಮುನಾನಿನಪ್ಪನ ಹಾಳು ಮಾಡ್ಬಿಟ್ರು. ಮುನಾನಿನಪ್ಪ ಅಂತ ನನ್ನ ಮೇಲೆ ಸೋತಿದ್ರಲ್ಲ, ಮುನಾನಿನಪ್ಪ ಅವ್ರಿಗೇನೆಲ್ಲ ಮಾಹಿತಿ ಕೊಟ್ಬಿಟ್ಟಿದ್ರು. ಇವ್ರದ್ದು ಹೋಗ್ಬಿಡ್ತದೆ, ಸೆಕೆಂಡ್ ಪ್ಲೇಸ್ ಬಂದಿದ್ರು ನೀನೇ ನೆಕ್ಸ್ಟ್ MLA ಅಂತೇಳಿ ಆತನ ಕೈಯಲ್ಲಿ ಎಲ್ಲವನ್ನು ಕೋರ್ಟಲ್ಲಿ ಸುಳ್ಳು ಮಾಹಿತಿಗಳು ಹೇಳಿಸಿದ್ರು. ಆಮೇಲೆ ಆತ್ಮೇ ಮನವರಿಕೆ ಮಾಡ್ಕೊಂಡು ನನ್ನ ಹತ್ರನೇ ಹೇಳ್ದೆ ಬಂದಪ್ಪ, ನಾನು ಸುಳ್ಳು ಹೇಳಿದ್ದೀನಿ, ನನ್ಗೆ ಯಾರೋ ಈ ತರ ಇಷ್ಟು ಜನ ಸೇರಿ ನನ್ಗೆ ಈ ತರ ಮಾಡಿದ್ರು, ಸುಳ್ಳು ಹೇಳಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಲ್ಲ, ನಾನು ಕೋರ್ಟ್ ವಿಚಾರಕ್ಕೆ ನಾನು ಬರೋದಿಲ್ಲ, ನನಗೆ ಮೋಸ ಮಾಡ್ಬೇಕು, ನನಗೆ ಅನ್ಯಾಯ ಮಾಡ್ತು, ನನ್ನ ಫ್ಯಾಮಿಲಿ ನಾಳು ಮಾಡ್ಬೇಕು ಅಂತ ಬೇಕಾದ್ರೆ ನೀವು ಕೇಳ್ಕೊಳ್ಳಿ ಮುನಾನಿನಪ್ಪನ ಹೋಗ್ಬಿಟ್ಟು ಹೇಳ್ಬಿಟ್ಟು ಆತ್ಮ. ಅದು 5 ವರ್ಷ ಹಂಗೆ ಕಳೀತು. ಆಮೇಲೆ 5 ವರ್ಷ ನಾನು ಎಲೆಕ್ಷನಲ್ಲಿ ರಿಸಲ್ಟ್ ಆಯ್ತು, ನಾನು ಬಂದ್ಬಿಟ್ಟೆ. ಅದು 2010ರಿಂದಾನು ಹೇಳ್ತಾ ಇದ್ದಾರೆ ಹಿಂಗೆ, 2013ರಿಂದಾನು ಹೇಳ್ತಾ ಇದ್ದಾರೆ, ಇವಾಗಲೂ ಹೇಳ್ಕೊಂಡೇ ಹೋಗ್ತಾರೆ. ಅದು ಇವತ್ತ ಹೇಳಿರೋರು ಯಾರು? ಒಂದು, ಇವಾಗ ನನ್ನ ಬಗ್ಗೆ ಏನಾದರೂ ಪೂರ್ತಿ ನೀವು ಮಾಹಿತಿ ಬೇಕಂದ್ರೆ ನನ್ನ ಗ್ರಾಮ ಪಂಚಾಯತಿನಲ್ಲಿ ಹೋಗಿ ಗ್ರಾಮ ಪಂಚಾಯತಿನಲ್ಲಿ ಕೇಳಿದ್ರೆ 100% ಮಾಹಿತಿ ಸಿಗುತ್ತೆ ನಿನಗೆ. ನಾನು ಎಲ್ಲಿ ಹುಟ್ಟಿದೆ, ಎಲ್ಲಿ ಬೆಳೆದೆ, ನಮ್ಮ ತಂದೆ ಯಾರು, ತಾತ ಯಾರು, ನಮ್ಮ ಅಜ್ಜಿ ಯಾರು, ನಮ್ಮ ಅಮ್ಮ ಯಾರು, ಏನು ಅನ್ನೋದು ಗೊತ್ತಾಗ. ಇವ್ರಿಗೆಲ್ಲ ಇಲ್ಲೆಲ್ಲ ಮಾತಾಡೋರಿಗೆಲ್ಲ ಏನು ಗೊತ್ತು? ಅವ್ರಿಗೆಲ್ಲ ಏನಾದ್ರು ಯಾವತ್ತಾದ್ರೂ ನಮ್ಮ ಮುಳ್ಬಾಗ್ಲಲ್ಲಿ ಯಾರಾದರೂ ಎನಿ ಕ್ಯಾಸ್ಟ್ ಅವರು ನನ್ನ ಮೇಲೆ ಸ್ಟ್ರೈಕ್ ಮಾಡಿದಾರಾ? ಎಲ್ಲಾದ್ರೂ ಗಲಾಟೆ ಮಾಡಿದಾರಾ? ಏನಾದ್ರು ಮಾಡಿದಾರ ಮುಳ್ಬಾಗ್ಲಲ್ಲಿ? ಯಾರು ಮಾಡಿಲ್ಲ. ಏನಕ್ಕೆ ಮಾಡಿಲ್ಲ ಅಂದ್ರೆ ಅವ್ರು ಗೊತ್ತು ಒರಿಜಿನಲ್ ವಾಸ್ತವಾಂಶ ಏನು ಅಂತ. ಲೋಕಲ್ ಅಲ್ಲಿ ಇರೋರು ಒರಿಜಿನಲ್ ವಾಸ್ತವಾಂಶ ಗೊತ್ತು. ಇವ್ರು ಒರಿಜಿನಲ್ ವಾಸ್ತವಾಂಶ ಗೊತ್ತಿಲ್ಲದೆ ಇರುವಂತವ್ರು 4 ಜನ ಎಲ್ಲ ಮಾತಾಡ್ಕೊಳ್ತಾರೆ. ಅವ್ರು ಮಾತಾಡ್ಕೊಳ್ಳೋದಕ್ಕೆ ನಮ್ದೇನು ತಕರಾರೇನಿಲ್ಲ, ಅದು ಸಂತೋಷ. ಅವ್ರು ಮಾತಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ, ಇಂಥದ್ದು ಯಾವುದೋ ಒಂದು ಬಂದಾಗ ಒಬ್ಬನು ವೈಟ್ ಶರ್ಟ್ ಹಾಫ್ ಶರ್ಟ್ ಹೊಲಿಸ್ಬಿಡ್ತಾನೆ, ಒಬ್ಬನು ಫುಲ್ ಶರ್ಟ್ ಹೊಲಿಸ್ಬಿಡ್ತಾನೆ, ಒಬ್ಬನು ಪಂಚೆ ಕಟ್ಬಿಡ್ತಾನೆ, ಒಬ್ಬನು ಜಿಬ್ಬ ಹಾಕೊಂಡ್ಬಿಡ್ತಾನೆ, ಅಷ್ಟೇ, ಕ್ಲೀನ್, ಮುಗೀತು. ಅಲೆಗಾಗ್ಬಿಟ್ಟು ತಿರ್ಗಾ ಹೋಗ್ತವೆ ಅವೆಲ್ಲ, ಅಷ್ಟೇ, ಏನೂ ಇಲ್ಲ. ಇವಾಗ ನಾನು ಇಲ್ಲಿ ಬಂದು ಕೂತಿದ್ದೀನಲ್ಲ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಕೋರ್ಟಲ್ಲೇ ಆಗಿರೋದೇನು, ನಾನು ಸ್ಕ್ವಾಶ್ಗೆ ಹಾಕೊಂಡಿರೋದು, ನಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿರೋದು ನಿಜ. ನೀವು ಇದನ್ನ ಎನ್ಕ್ವೈರಿ ಮಾಡಿ ಅಂತ ಹೇಳಿರೋದು ನಿಜ. ಎನ್ಕ್ವೈರಿ ಮಾಡೋದಕ್ಕೆ ಅಂದ್ರೆ ನನ್ನ ಮೇಲೆ ಎನ್ಕ್ವೈರಿ ಮಾಡೋದಕ್ಕೆ ನಾನು ಕೋಆಪರೇಟ್ ಮಾಡ್ತೀನಿ. ನಾನು ಯಾರು ಡಿಪಾರ್ಟ್ಮೆಂಟ್ ಯಾರು ಕರೀತಾರೋ, ಎಲ್ಲೋಗುತ್ತೋ ಕೇಸ್ ಅದು ಗೊತ್ತಿಲ್ಲ, ಯಾರು ಕರೀತಾರೋ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಅವ್ರು ಏನು ಕೇಳ್ತಾರೆ ಅದಕ್ಕೆ ನಾನು ಕೋಆಪರೇಟ್ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಾನು ಹೋಗ್ತೀನಿ. ಅದೇನು ಸಮಸ್ಯೆ ಏನಿದೆ? ಅದಕ್ಕೆ ಸಮಸ್ಯೆ ಇದ್ರೆ ಇಲ್ಲೇನು ಕೂತ್ಕೊಳ್ತಾ ಇದ್ದೆ ನಾನು. ಎಲ್ಲಾದ್ರೂ ಅಬ್ಸ್ಕ್ಯಾಂಡ್ ಆಗ್ಬಿಟ್ಟು, ಎಲ್ಲ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಎಲ್ಲಾದ್ರೂ ಹೋಗ್ಬಿಟ್ಟು ಇದ್ಬಿಡ್ತಾ ಇದ್ದೆ ಅಬ್ಸ್ಕ್ಯಾಂಡ್ ಆಗ್ಬಿಟ್ಟು. ಏನು ನಾವು ಮರ್ಡರ್ ಮಾಡಿದೀವ, ಕೊಲೆ ಏನಾದ್ರು ಮಾಡಿದೀವ, ಇಲ್ಲ ರೇಪ್ ಮಾಡಿದೀವ, ಎಲ್ಲ ಥರ ಪೋಕ್ಸೋ ಕೇಸ್ಗಳೇನಾದ್ರು ಹಾಕ್ಸ್ಕೊಂಡಿದ್ದೀವ? ಏನು ಮಾಡಿಲ್ಲ. ಯಾರನ್ನೂ ಒಂದು ಡೇಟ್ ಹಾಕಿಲ್ಲ, ಯಾವುದು ನಮ್ಮ ಮೇಲೆ ಕೇಸ್ ಇಲ್ಲ. ಇರೋದೇ ಇದೊಂದೇ ಕೇಸೇ ನನ್ನ ಮೇಲೆ ಇರೋದು. ಅದು ಏನು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಿದ್ದಂಗೆ ಇರೋದು ಒಂದು ಕೇಸ್ ಇರೋದು ಅಷ್ಟೇ. ಬೇರೆ ಯಾವುದೂ ನಮ್ಮ ಮೇಲೆ ಏನೂ ಇಲ್ಲ. ಅದಕ್ಕೆ ಭಯ ಪಡುವಂಥ ಅವಶ್ಯಕತೆನೂ ಇಲ್ಲ, ಓಡೋದುವಂಥ ಅವಶ್ಯಕತೆನೂ ಇಲ್ಲ. ಜನ ಯಾರೇನು ಕೇಳಿದ್ರು ಆನ್ಸರ್ ಮಾಡೋದು ನಾನು ಸಿದ್ಧವಾಗಿದ್ದೀನಿ. ಅದಕ್ಕಿಂತ ಇವಾಗ ಕೋರ್ಟಲ್ಲಿ ಏನಾಗಿದೆ, ನೀವು ಕೇಸನ್ನು ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ದಾರೆ. ಸಂತೋಷ. ಅವ್ರು ಏನು ಕೇಳ್ತಾರೆ ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎನ್ಕ್ವೈರಿ ಮಾಡಿದ್ರೆ ಅವ್ರು ಕೋಆಪರೇಟ್ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಇಲ್ಲೇ ಇರ್ತೀನಿ. ನಾಳೆ ಬೆಳಗಾಂಗೆ ಹೋಗ್ತೀನಿ, ಬೆಳಗ್ಗೆ 6 ಗಂಟೆಗೆ ಹೋಗ್ತೀನಿ. ಬೆಳಗಾಂಗೆ ಹೋಗ್ತೀನಿ. ಬೆಳಗ್ಗೆ ಹೋಗ್ಬಿಟ್ಟು ನಾಳೆ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ ವಾಪಸ್ ಬರೋಕ್ಕಾಗಲ್ಲ. ಯಾಕಂದ್ರೆ ಫ್ಲೈಟ್ ಟಿಕೆಟು ರಾತ್ರಿಗೆ ಸಿಕ್ಕಿಲ್ಲ. ಯಾಕಂದ್ರೆ ಬರೋರು ಜಾಸ್ತಿ ಇರ್ತಾರಲ್ಲ, ಫ್ಲೈಟ್ಗಳು ರಾಮಾಯಣ ಇದೆ, ಸಿಗಲಿಲ್ಲ. ನಾಳಿದ್ದು ಬರ್ತೀನಿ. ನ್ಯೂ ಇಯರ್ ಇದೆ, ಸ್ವಲ್ಪ ದಿವಸ. ಇಷ್ಟಿದ್ರೂ ಯಾವತ್ತಿದ್ರೂ ಈ ಒಂದು ವಿಚಾರದಲ್ಲಿ ಕಾನೂನು ಪ್ರಕಾರವಾಗಿ ಪೊಲೀಸವರಾಗ್ಬೋದು, ಯಾರೇ ಆಗ್ಬೋದು, ನನ್ನನ್ನು ಎನ್ಕ್ವೈರಿಗೆ ಏನಾಗುತ್ತೆ ಅವ್ರಿಗೆ ನಾನು ಕೋಆಪರೇಟ್ ಮಾಡಿ ಅವ್ರ ಜೊತೆ ಹೋಗಿ ನಾನು ಎನ್ಕ್ವೈರಿಗೆ ಏನು ಅವ್ರು ಮಾಹಿತಿ ಕೇಳ್ತಾರೆ ಮಾಹಿತಿ ಕೊಡೋಕೆ ಸಿದ್ಧವಾಗಿದ್ದೀನಿ. ನಾನು ಹೋಗ್ತೀನಿ. ಯಾರು ಏನೇನೋ ಮಾತ್ರ ಗೊತ್ತಿಲ್ಲರೂ 100 ಮಾತಾಡ್ಕೊಳ್ತಾರೆ. 2010ರಿಂದನೂ ಇವತ್ತರೆಗೂ ನಡೀತಾ ಇರೋದೆ. ಯಾವತ್ತಿಂದ? 2010ರಿಂದ ಇವತ್ತರೆಗೂ ನಡೀತಾ ಇದೆ. 24 ವರ್ಷದಿಂದ ನಡೀತಾ ಇದೆ.
ಹದಿನಾಲ್ಕು ವರ್ಷದಿಂದ ನಡೀತಾ ಇದೆ. ನಮ್ದು ಸರ್ವಿಸ್ ಸ್ಟಾರ್ಟ್ ಮಾಡಿ 25 ವರ್ಷ ಆಯ್ತು. 14 ವರ್ಷಗಳಿಂದ ಇವಾಗ 15 ವರ್ಷ ಕೂಡ ಆಗೋಯ್ತು. ಇವಾಗ ಆಗೋಯ್ತು, 2-3 ದಿವಸ ಆಗೋಯ್ತು. 15 ವರ್ಷಗಳಿಂದಾನು ಇದು ನಡೀತಾನೇ ಇದೆ. 15 ವರ್ಷದಿಂದ ನಡೆಯೋದು ಕಾಮನ್ ಅಲ್ಲ. ಆವತ್ತಿಂದ ಹಿಂಗೆ ಹೇಳ್ಕೊಂಡ್ ಬರ್ತಾ ಇದಾರಲ್ಲ, ಅದು ಮಾಮೂಲಿ ಹೋಗ್ತಾ ಇರುತ್ತೆ. ಹಿಂಗೆ ನಂಗೆ ಹೋಗುತ್ತೆ, ಏನಾಗುತ್ತೆ, ಏನಾಗಲ್ಲ.